ನಾನು ಮತ್ತು ಸುಜಿತ್ ಮುಳುಗುಂದವರು ಮತ್ತು ಸಿದ್ದಗೌಡ ಮೋದಿಯವರು ನಾವು ಮೊದಲಿಂದನೂ ಈ ಇಲ್ಲಿಗಲ್ ಜೈ ಕಿಸಾನ್ ಮಾರ್ಕೆಟ್ ಭಾಜಿ ಮಾರ್ಕೆಟ್ ನಾವು ವಿರೋಧ ಮಾಡ್ಕೊತ ಬಂದಿದ್ದೇವೆ. ಯಾಕಂದರೆ ಈ ಪೂರಾ ಅಸೋಸಿಯೇಷನ್ ಅವರ ಜೈ ಕಿಸಾನ್ ವೆಜಿಟೇಬಲ್ ಅಸೋಸಿಯೇಷನ್ ಇದೆ, ಅದು ಕಂಪ್ಲೀಟ್ಲಿ ಇಲ್ಲಿಗಲ್ ಇದೆ. ಅವರು ಏನು ಸೊಸೈಟಿ ರಿಜಿಸ್ಟ್ರೇಷನಲ್ಲಿ ಭಾಳಷ್ಟು ಲೋಪದೋಷಗಳಿದ್ದಾವೆ. ಆಮೇಲೆ ನಮ್ಮ ಮುಖ್ಯ ಉದ್ದೇಶ ಈ ವಿಷಯನಾಗ ಹೋರಾಟ ಮಾಡೋದಂದರೆ ಈ ಅಸೋಸಿಯೇಷನಿಂದ ರೈತರಿಗೆ ಅನ್ಯಾಯ ಆಗ್ತದೆ. ಆಮೇಲೆ ಸಣ್ಣ ವ್ಯಾಪಾರಸ್ಥರಿಗೆ ಇವರು ತುಳ್ಕೋತ ಬಂದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ 110 ಕೋಟಿ ರೂಪಾಯಿ ಖರ್ಚು ಮಾಡಿ APMCಯಲ್ಲಿ ಒಂದು ಒಳ್ಳೆಯ ತರಕಾರಿ ಮಾರುಕಟ್ಟೆಯನ್ನು ಕಟ್ಟಡವನ್ನು ಮಾಡಿ ಭಾಳಷ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಆದರೆ ಇವತ್ತು ಈ ಜೈ ಕಿಸಾನ್ ಮಾರ್ಕೆಟ್ದವರು ಮತ್ತು ನಮ್ಮ ಬೆಳಗಾವಿ ನಗರ ಕೆಲವು ಶಾಸಕರು ಹಿಡ್ಕೊಂಡು ಈ APMCಯನ್ನು ಬಂದು APMCಲಿರುವಂಥ ಏನು ತರಕಾರಿ ಮಾರ್ಕೆಟ್ ಬಂದ್ ಮಾಡಿಸಿ ಇತರ ಜೈ ಕಿಸಾನ್ ಮಾರ್ಕೆಟ್ ಚಾಲೂ ಮಾಡೋಂಗೆ ಏನು ಪ್ರಯತ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೇವೆ. ಆಮೇಲೆ ಇವತ್ತು ಏನವರು ಕೆಲವು ಜೈ ಕಿಸಾನ್ ಮಾರ್ಕೆಟ್ನಾಗ ಇರುವಂಥ ಕೆಲವು ನಿರ್ದೇಶನ ಮಂಡಳಿ ಕೆಲವು ನಿರ್ದೇಶಕರು ಒಬ್ಬ ಭಾರಿ ಇನ್ನೋಸೆಂಟ್ ಒಬ್ಬ ಅಲ್ಲಿ ಇರುವಂಥ ಸಣ್ಣ ವ್ಯಾಪಾರಸ್ಥ ಇಸ್ಮಾಯಿಲ್ ಮುಜಾವರ್ ಅವ್ರಿಗೆ ಭಾಳ ದಿವಸದಿಂದ ಹಾರ್ಟ್ ಏಲ್ಮೆಂಟ್ ಇತ್ತು. ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ರು. ಅವರು ಸತ್ಯದಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಿದ್ದಾರೆ. ಖರೆ ಅದಕ್ಕೆ ನಾವು ಕಾರಣೀಭೂತರು, ನಮ್ಮಿಂದ ಅವ್ರಿಗೆ ತ್ರಾಸಾಗಿ ಅವ್ರು ತಿರ್ಕೊಂಡದ್ದು ನಮ್ಮಲ್ಲಿ ಒಂದು ಒಂದು ಸುಳ್ಳು ಆರೋಪ ಜೈ ಕಿಸಾನ್ ವೆಜಿಟೇಬಲ್ ಮಾರ್ಕೆಟ್ದ ನಿರ್ದೇಶನ ಮಂಡಳಿ ಮಾಡ್ತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಅವರು ಭಾಳಷ್ಟು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಇದೊಂದು ವಾರ್ನಿಂಗ್. ನೀವು ನಮ್ಮಲ್ಲಿ ಸುಳ್ಳು ಆರೋಪ ಹಾಕಿದರೆ ನಾವು ಗಪ್ ಕುಂಡ್ರಂಗಿಲ್ಲ. ಆಮೇಲೆ ಈ ಬರೋ 2-3 ದಿವಸ ಒಳಗೆ ನೀವು ಪಬ್ಲಿಕ್ ಅಪಾಲಜಿ ಕೇಳಬೇಕು. ಪಬ್ಲಿಕ್ ಅಪಾಲಜಿ ಕೇಳಿಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಮಾನಷ್ಟು ಮೊಕದ್ದಮೆ ಹಾಕ್ತೀವಿ ಮತ್ತು ಬೋತ್ ಕ್ರಿಮಿನಲ್ ಆ್ಯಂಡ್ ಡಿಫಮೇಷನ್ ಕೇಸಸ್ ನಿಮ್ಮಲ್ಲಿ ಹಾಕ್ತೀವಿ. ಯಾಕಂದ್ರೆ ನಾವು ಯಾವ ತಪ್ಪು ಮಾಡಿಲ್ಲ, ನಮ್ಮಲ್ಲಿ ನೀವು ನಮ್ಮ ಬಗ್ಗೆ ಅಪಪ್ರಚಾರ ಮಾಡತ್ತೀರಿ. ನಾನು ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೇವೆ, 2-3 ದಿವಸ ಒಳಗೆ ನೀವು ನಮ್ಗೆ ಪಬ್ಲಿಕ್ ಅಪಾಲಜಿ ಕೊಡಬೇಕು. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನು, ಯಾಕೆ ಈ ಥರ ಇಸ್ಮಾಯಿಲ್ ಮುಜಾವರ್ ಅವರು ತಿಳ್ಕೊಂಡ್ರು, ಇದ್ರ ಬಗ್ಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು. ಯಾಕಂದರೆ ಇದೊಂದು ಬಿಗಿನಿಂಗ್ ಅನ್ಬೋದು. ಯಾಕಂದರೆ ಇವತ್ತು ಈ ಜೈ ಕಿಸಾನ್ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿರುವಂಥ ನಿರ್ದೇಶನ ಮಂಡಳಿಗೆ ನಿರ್ದೇಶಕರದಾರ, ಇವ್ರು ಎಷ್ಟು ಸಾಚಿ ಆದರೂ ಪೂರಾ ಜಗತ್ತಿಗೆ ಗುರ್ತೈತಿ. ಇದ್ರ ಅರ್ಧಕ್ಕರ್ಧ ಡೈರೆಕ್ಟರ್ಗಳು ಭಾಳಷ್ಟು ಸೊಸೈಟಿಗಳನ್ನು ಡಬ್ ಹಾಕಿ ಅಲ್ಲಿ ಹಣ ಲೂಟಿ ಮಾಡಿ ಅಲ್ಲಿ ಸದಸ್ಯರಿರುವಂಥ ಹಮಾಲರು, ರೈತರು, ವರ್ತಕರಿಗೆ ಇವತ್ತು ಚೀಟ್ ಮಾಡಿ ಬಂದಿದ್ದಾರೆ. ಆಮೇಲೆ ಇವತ್ತು ನಾನು ಜೈ ಕಿಸಾನ್ ಮಾರ್ಕೆಟದ ಅಂಗಡಿದಾರರಿಗೆ ನಾನು ನಿಮಗೊಂದು ಒಳ್ಳೆ ಸಲಹೆ ಕೊಡ್ತೇನೆ. ಇವತ್ತು ನೀವು ಅಲ್ಲಿ ಅಂಗಡಿ ಖರೀದಿ ಮಾಡಿರಿ, ಅಂಗಡಿ ನಿಮ್ಮ ಖರೀದಿ ಆಗಿದ್ದು ಸಬ್ ರಿಜಿಸ್ಟರ್ನಾಗ ನೋಂದಣಿ ಆಗೈತಿರೋ ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ. ಇವತ್ತು ಇವರು ಜೈ ಕಿಸಾನ್ ಮಾರ್ಕೆಟ್ದವರು ಬರೇ ಒಂದು ಪ್ರೊವಿಷನಲ್ ಅಲಾಟ್ಮೆಂಟ್ ಲೆಟರ್ ಅಥವಾ ತಮ್ಮ ಲೆಟರ್ ಪ್ಯಾಡ್ ಮೇಲೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಅಂಗಡಿ ಖರೀದಿ ಆಗಿಲ್ಲ. ಅಂದರೆ ನಮ್ಮ ದೇಶದಾಗಿರುವಂಥ ಒಂದು ಪ್ರಾಪರ್ಟಿ ಪರ್ಚೇಸ್ ಮತ್ತು ರಿಜಿಸ್ಟ್ರೇಷನ್ ಒಂದು ವ್ಯವಸ್ಥೆನೇ ಬೇರೆ, ಇವ್ರದ್ದು ಜೈ ಕಿಸಾನ್ ಅವ್ರದ್ದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮತ್ತು ಪರ್ಚೇಸ್ ಒಂದು ವ್ಯವಸ್ಥೆನೇ ಬೇರೆ ಆಗಿದೆ. ಇವ್ರದೇ ಅಂತ ಒಂದು ವ್ಯವಸ್ಥೆ ಮಾಡಕ್ಕೆ ಕೊಟ್ಟಿದ್ದಾರೆ. ಇವತ್ತು ಜೈ ಕಿಸಾನ್ ಮಾರ್ಕೆಟ್ನಾಗ ಯಾರು ಅಂಗಡಿ ತೊಗೊಂಡಿರಿ, ನೀವು ದುಡ್ಡು ಕೊಟ್ಟಿರಿ ನಿಮ್ಮ ಅಸೋಸಿಯೇಷನ್ಗೆ, ಖರೆ ಅವ್ರು ನಿಮ್ಗೆ ಇಲ್ಲಿವರೆಗೆ ಸಬ್ ರಿಜಿಸ್ಟರ್ನಾಗ ನೋಂದಣಿ ಮಾಡಿ ಕೊಟ್ಟಿಲ್ಲ. ಹೀಗಾಗಿ ಅದು ಇಲ್ಲಿಗಲ್ ಆಗ್ತೈತಿ. ನಾಳೆ ನೀವು ಯಾರೋ ತಿಳ್ಕೊಂಡ್ರಿ, ನಾಳೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಂಡತಿ ಹೆಸರು ಮೇಲೆ ಹೆಂಗೆ ಟ್ರಾನ್ಸ್ಫರ್ ಆಗುವಂತ ಆಗ್ತೈತಿ ಅನ್ನೋದು ಪ್ರಶ್ನೆ ಮಾಡಿ. ಇವತ್ತಿದೆಯಾ ನನಗೆ ಭಾಳಷ್ಟು ಜೈ ಕಿಸಾನ್ ಮಾರ್ಕೆಟ್ನಾಗ ಇರುವಂಥ ಅಂಗಡಿದಾರರು ನನಗೆ ಬಂದು ಒಳಗಿನೊಳಗೆ ಫೋನ್ ಮಾಡಿ ನಂಗೆ ಹೇಳ್ತಾ ಇದ್ದಾರೆ. ಒಬ್ಬರು ಫೋನ್ ಮಾಡಿದ್ರು ನನಗೆ, ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ ಲಾಸ್ನಾಗ ಐತ್ರಿ, ನಾವು ಅಂಗಡಿ ಮಾರಕ್ಕೆ ಟ್ರೈ ಮಾಡತ್ತೀವಿ, ನಮಗೆ ಅಂಗಡಿ ಮಾರಕ್ಕೆ ಬರೋಂಗಿಲ್ಲ. ಸೊ ಈ ಥರ ವ್ಯವಸ್ಥೆಗಳು, ಈ ಥರ ಪರಿಸ್ಥಿತಿಗಳು ನಿರ್ಮಾಣ ಆಗ್ಯಾವ. ಆಮೇಲೆ ಇಸ್ಮಾಯಿಲ್ ಮುಜಾವರ್ ಅವರು ಅಲ್ಲಿ ಒಂದು ಸಣ್ಣ ಅಂಗಡಿ ಖರೀದಿ ಮಾಡೋ ಸಂಬಂಧ ಒಬ್ಬ ಜೈ ಕಿಸಾನ್ ವೆಜಿಟೇಬಲ್ ಮಾರ್ಕೆಟ್ ನಿರ್ದೇಶಕರಿಗೆ ಅವ್ರು ಹಣ ಕೊಟ್ಟಿದ್ರು. ಇನ್ನೊಂದು ಸ್ವಲ್ಪ ಹಣ ಕೊಡೋದು ಉಳಿತು. ಅದು ಇನ್ನೊಂದು
ಬ್ಯಾಲೆನ್ಸ್ ಅಮೌಂಟ್ ಸಂಬಂಧ ಅವ್ರು ಸಿಕ್ಕಾಪಟ್ಟಿ ಅವ್ರು ಟಾರ್ಚರ್ ಮಾಡಿದರು. ಹೀಗಾಗಿ ಅವರಿಗೆ ಅಂಗಡಿನೂ ಸಿಗಂಗಿಲ್ಲ, ದುಡ್ಡು ಹೋಗ್ತಾ ಅವರು ಹೆದರ್ಕೊಂಡು ಅವರಿಗೆ ಅವ್ರು ತ್ರಾಸ ಮಾಡಿಕೊಂಡು ಇದು ಒಂದು ಕಾರಣ ಇರ್ಬೋದು. ಅದಕ್ಕೆ ಪೊಲೀಸ್ ಇಲಾಖೆ ಆಮೇಲೆ ಸರ್ಕಾರ ಈ ಥರ ಸಣ್ಣ ವರ್ತಕರಿಗೆ ನುಕ್ಸಾನ್ ಆಗಬಾರ್ದು, ಅವ್ರ ಜೀವ ಹಾನಿ ಆಗಬಾರ್ದಂತ ಇದ್ರ ಮೇಲೆ ತನಿಖೆ ಮಾಡಿ ಯಾರು ನಿಜವಾಗ್ಲೂ ತಪ್ಪು ಮಾಡಲ್ಲ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು. ಆಮೇಲೆ ಏನು ಈ ವ್ಯವಸ್ಥೆಯಲ್ಲಿ ಇವರೇನು ಭಾಳಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ಯಾರ, ಇದ್ರ ಬಗ್ಗೆ ಸರ್ಕಾರ ಆಗಲಿ ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ತನಿಖೆ ಮಾಡಿ ಏನು ಅಲ್ಲಿ ಅಂಗಡಿಗಳು ಪರ್ಚೇಸ್ ಆಗ್ಯಾರೋ ಇನ್ನು ಒಬ್ರಿಗೂ ಅದು ಸಬ್ ರಿಜಿಸ್ಟರ್ ನೋಂದಣಿ ಆಗಿಲ್ಲ. ಇದು ₹100 ಬಾಂಡ್ಗಿಂತ ಓಸ್ಟ್, ₹100 ಬಾಂಡ್ ಮೇಲೆ ಜನ ಖರೀದಿ ಮಾಡ್ತಿದ್ರು, ಅದಕ್ಕಿಂತ ಓಸ್ಟ್ ವ್ಯವಸ್ಥೆ ಇದು. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆಗೊಂಡು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಆಮೇಲೆ ನಾನು ಜೈ ಕಿಸಾನ್ ಮಾರ್ಕೆಟ್ದವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ, 2 days ನಮಗೆ ಪಬ್ಲಿಕ್ ಅಪಾಲಜಿ ಕೊಡಲಿಲ್ಲ, ನಾವು ನಿಮ್ಮಲ್ಲಿ ಮಹಾರಾಷ್ಟ್ರ ಮೊಕದ್ದಮೆ ಹಾಕ್ತೀವಿ. ಧನ್ಯವಾದ.